ತಗೊಂಡಿದ್ದು ಸಾಕು. ನಕ್ರ ಮಾಡ್ದೆ ಬಾವಂಗ್ ಥ್ಯಾಂಕ್ಸ್ ಹೇಳುವ. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಅವರು. ಬಾ ಬಾ ಬಾ. ಇದು ಬೇರೆ. Congrats. Wish you the same. ಸಾರಿಕಾ, ನಾವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ವು ಅದನ್ನು ಸಾಧಿಸಾಯ್ತು. ಹಾಗಂತ ಇಲ್ಲಿಗೆ ನಿನ್ನ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬೇಡ. ಬದಲಾಗಿ ಈಗ ಶುರುವಾಗುತ್ತೆ. ವಸಿಷ್ಠ ಕುಟುಂಬನ ನೀನು ಎಷ್ಟೇ ಹತ್ತಿರದಿಂದ ನೋಡಿದ್ರು ಅದರಲ್ಲಿ ನೀನು ಒಬ್ಳಾದ್ರೇ ಅದರ ಗಾಂಭೀರ್ಯ ನಿನ್ಗೆ ಅರ್ಥ ಆಗೋದು. ಹಾಗಂತ ಹೆದರೋ ಅವಶ್ಯಕತೆ ಇಲ್ಲ. ಯಾವತ್ತೂ ನಾನು ನಿನ್ನ ಜೊತೆನೇ ಇರ್ತೀನಿ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ನಿನ್ನನ್ನು ಯಾರು ಕೇಳಿದ್ರು? ನಾನು ಜೊತೆಲಿ ಇರ್ತೀನಕ್ಕ. ನೀನು ಅವಳ ಜೊತೆ ಇದ್ಮೇಲೆ ನಾನು ಅವಳ ಜೊತೆ ಇದ್ದಂಗೆ ಲೆಕ್ಕ ಅಲ್ವಾ? ನಿನ್ನ ಲೆಕ್ಕನ ನೀನೇ ಇಟ್ಕೊ. ಮಧ್ಯದಲ್ಲಿ ಮಾತಾಡಕ್ಕೆ ಬರಬೇಡ. ಸಾರಿಕಾ, ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಎಲ್ಲ ಕ್ವಾಲಿಟೀಸ್ ನಿನಗಿದೆ. ಆದರೆ ಅದನ್ನು ಸರಿಯಾಗಿ ಬಳಸ್ಕೋಬೇಕಷ್ಟೆ. ಶೋರ್ ಅತ್ತೆ. ಆದರೆ ಏನು? ಇಷ್ಟೆಲ್ಲ ಆದಮೇಲೂ ವೇದಾಂತ್ ಇದನ್ನ ಒಪ್ಕೋತಾನ ಅಂತ ಡೌಟ್ ಆಗ್ತಾ ಇದೆ. ಡೌಟ? ಏನು? ಒಂದು ವೇಳೆ ವಿಕ್ಕಿನನ್ನು ಒಪ್ಕೊಂಡ್ರು ವೇದಾಂತಿ ಮದುವೆಗೆ ಒಪ್ಕೋತಾನ? ನಿನಗಿನ್ನೂ ವೇದಾಂತ್ ಬಗ್ಗೆ ಗೊತ್ತಿಲ್ಲ. ಅವನಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾನು. ನನ್ನ ಮಾತು ಅವನದನ್ನು ಯಾವತ್ತೂ ಮೀರಲ್ಲ. ಅದಕ್ಕೆ ಬಲವಾದ ರೀಸನ್ ಇದೆ. ಏನತ್ತೆ? ಅದರ ಬಗ್ಗೆ ಈಗ ಯಾಕೆ ಮಾತಬೇಡ. ವೇದಾಂತ್ ಹತ್ರ ಖಡಾಖಂಡಿತವಾಗಿ ಸಾರಿಕಾನೇ ನನ್ನ ಸೊಸೆ ಅಂತ ಹೇಳಿದ್ರೆ ಅವನು ನೋ ಅನ್ನಲ್ಲ. ಚಿಂತೆ ಮಾಡಬೇಡ. ಹಲೋ 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 ಹಲೋ, ಇದೇನಿದು? ಸಿನಿಮಾ ಮುಗಿದ್ಮೇಲೆ ಆಡಿಯನ್ಸ್ ಎಲ್ಲ ಎದ್ದೋದಂಗೆ ಎಲ್ಲ ಹೊರಟ್ಬಿಟ್ರಲ್ಲ. ಬಂದ್ ಕೆಲಸ ಮುಗ್ದ್ಮೇಲೆ ಮತ್ತಿನ್ನೇನಣ್ಣ? ಇನ್ನು ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಅದೇನ್ ಬಾವಾ? ಇವಾಗ ನಮ್ಮ ಎಂಗೇಜ್ಮೆಂಟ್ ಆಗಿದೆ. ಆವಾಗ ಟೆನ್ಷನಲ್ಲಿ ಎಲ್ಲರೂ ಬಾಯ್ ಬಿಡ್ಕೊಂಡು ನೋಡ್ತಿದ್ರಿ. ಯಾರು ಫೋಟೋ ತಗೊಳ್ಳಿಲ್ಲ. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಬನ್ನಿ. ಪ್ರೈವೇಟ್ ಫಂಕ್ಷನ್. ಸುಮ್ಮನೆ ವಿಷಯ ಎಲ್ಲರಿಗೂ ಗೊತ್ತಾಗಿ ಅದು ಮನೆವರೆಗೂ ತಲುಪೋದು ಬೇಡ. ನಡೆದಿದ್ದೀನಲ್ಲ ನಾನೇ ಮನೆಯವ್ರಿಗೆ ತಿಳಿಸ್ತೇನೆ. ಈಗ ಗ್ರೂಪ್ ಫೋಟೋ ಅಂದರೆ ತೆಗೆಯೋದು ಯಾರು? ಇದೇನ್ ಬಾವಾ ನೀವು? ಇರೋರಲ್ಲಿ ಯಾರು ಉದ್ವಾಗಿದಾರೋ ಅವ್ರ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತೆಗೆದ್ರೆ ಆಯ್ತು. ಸೆಲ್ಫಿನಾ? ಇಷ್ಟೊಂದು ಜನರು ಮೂತಿ ಫ್ರೇಮಲ್ಲಿ ಫಿಟ್ ಆಗುತ್ತೇನೆ? ನಮ್ ಟಿಕ್ಟಾಕ್ ಸ್ಟಾರ್ ಅದಿತಿ ಅವರು ಯಾರ್ಯಾರು ಯಾವ್ಯಾವ ಪೋಸ್ಟ್ ಕೊಡ್ಬೇಕು ಅಂತಾನು ಹೇಳ್ಕೊಡ್ತಾರೆ. ಫಿಟ್ ಆಗಿಲ್ಲ ಅಂದ್ರೆ ಫಿಟ್ ಮಾಡಿಸ್ತಾರೆ. ನನಗೆ ಸೆಲ್ಫಿ ಬೇಡ, ಗ್ರೂಪ್ ಫೋಟೋ ಬೇಕು. ಒಳ್ಳೆ ರಗಳೆ ಆಯ್ತಲ್ಲ ಬಾಬಾ ನಿಮ್ದು. ಯಾರು ಕಾಣಿಸ್ತಾ ಇಲ್ವಲ್ಲ ಫೋಟೋ ತೆಗಿಯಕ್ಕೆ? ಇಷ್ಟೆಲ್ಲ ಈಡೇರಿಸಾದ್ಮೇಲೆ ಒಂದು ಫೋಟೋ ಇಲ್ಲ ಅಂತ ಹೇಳಕ್ಕಾಗತ್ತೇನೋ ನಿನಗೆ? ಎಲ್ಲರೂ ಇಲ್ಲೇ ನಾನು ಮುಂದೆ ಮೊಬೈಲ್ ಇಟ್ಟು ಟೈಮರ್ ಸೆಟ್ ಮಾಡ್ತೀನಿ. ನನ್ನ ತಲೆಯಲ್ಲೂ ಇದೇ ಐಡಿಯಾ ಆಯಿತು. ದೊಡ್ಡಾಗಿ ಅದನ್ನೇ ಹೇಳ್ಬಿಟ್ಟು ಮಂಗಳಗಿರಿ ಹಾಕಿ ರಾಕೆಟ್ ಬಿಟ್ಟು ಅನ್ನೋಂಗೆ ಹಾಡ್ತಾನೆ. ತಿಳ್ಕೊಳ್ಬೇಡ ಅಕ್ಕ, ವೇದಾಂತ್ ಭಾವನೆ ಹಿಂಗೆ. ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಇದ್ರೆ ಪಂಚರ್ ಆಫ್ ಸೋಪ್. ನನ್ನ ನೆಕ್ಸ್ಟ್ ಪ್ಲೇಸು ಅಗ್ರಜಂಗ್ ಬುಕ್ ಆಗಿದೆ. ಯಾರು ಖರ್ಚೀಫ್ ಹಾಕಿ ಸೀಟ್ ನಂದು ಅನ್ನೋ ಹಾಗಿಲ್ಲ.
ಅಲ್ಲ ಈ ಮೀನಾಕ್ಷಿ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ? 2 ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಲುಕ್ ಕೊಟ್ರೆ ವಾಪಸ್ ಲುಕ್ ಕೊಡ್ತಾ ಇಲ್ಲ. ರಾತ್ರಿ ಊಟ ಆದ್ಮೇಲೆ ಟೆರೆಸ್ ಮೇಲೆ ಬರ್ತಾ ಇದ್ಲು, ಇವಾಗ ಅದು ಮಾಡ್ತಾ ಇಲ್ಲ. ಅಂಜಲಿ ಅದಿತಿನ ಸಾರ್ಥಕ್ ಜೊತೆ ಕಳಿಸಿದ ಒಳ್ಳೇದಾಯಿತು. ಯಾಕಾಗ ರಜಾ? ಎಲ್ಲ ಸರಿ ಹೋದ್ಮೇಲೆ ತಿಳಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಸಾರ್ಥಕಿಗೆ ನಾನೇ ಹೇಳಿದ್ದೆ. ನೀನು ಹಾಗೆ ಹೇಳಿದ್ದು ಕೇಳಿಸ್ಕೊಂಡೆ, ಆದರೆ ಯಾಕೆ ಅಂತ ಅರ್ಥ ಆಗಿರಲಿಲ್ಲ. ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನಾವೆಲ್ಲ ಸೇರಿ ಹೀಗೆ ಮಾಡಿರೋದ್ರಿಂದ ಮನೇಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಚಿಕ್ಕ ಮಕ್ಕಳು ನೋಡದೇ ಇದ್ರೆ ಬೆಸ್ಟ್ ಅಂತ ನನಗನ್ನಿಸ್ತು, ಅದಕ್ಕೆ ಹೀಗೆ ಮಾಡ್ದೆ. ಆರ್ತಿ ಅವರೇ, ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅಂತ ನಂಗೆ ಗೊತ್ತು. ನಿಮ್ಮ ಗಾಬರಿ ನಂಗೆ ಅರ್ಥ ಆಗುತ್ತೆ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ವಿಕ್ಕಿ ಅವರೇ. ಅಪ್ಪ ಅಮ್ಮ ಇದನ್ನು ಹೇಗೆ ತಗೋತಾರೆ ಅಂತ ತುಂಬ ಟೆನ್ಷನ್ ಆಗ್ತಿದೆ. ಯೋಚನೆ ಮಾಡಬೇಡಿ ಆರ್ತಿ ಅವರೇ, ರಿಲ್ಯಾಕ್ಸ್, ನಾನು ಹ್ಯಾಂಡಲ್ ಮಾಡ್ತೀನಲ್ಲ. ಅಮೂಲ್ಯ, ಅಮ್ಮ 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 ಬಂದರು ಅನಿಸುತ್ತೆ. ಹೊತ್ತು ಗೊತ್ತು ಏನೂ ಇಲ್ಲ ಇವಕ್ಕೆ. ಈ ನಡುವೆ ಸದರ ಜಾಸ್ತಿಯಾಗಿ ಭಯ ಕಮ್ಮಿ ಆಗಿಬಿಟ್ಟಿದೆ. ವಿಚಾರಿಸ್ಕೋತೀನಿ. ರೀ ರೀ ಬನ್ನಿ ಇಲ್ಲಿ. ಅಮ್ಮ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆರತಿ, ಏನಮ್ಮ ಇದೆಲ್ಲ? ನಾನು ನೋಡ್ತಾ ಇರೋದು ನಿಜಾನಾ? ನೀವಿಬ್ರು ನಿಶ್ಚಿತಾರ್ಥ ಮಾಡಿಕೊಂಡು ಅದೇನಾಯಿತು ಅಂತ ನಾನು ಹೇಳ್ತೀನಿ. ಬೇಡ ಬಾವ, ನಾನೇ ಮಾತಾಡ್ತೀನಿ. ವಿಕ್ಕಿ ಅವ್ರನ್ನ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೆ ನಾನು. ಆ ನಿರ್ಧಾರ ಕೂಡ ನಂದೇ. ನಿರ್ಧಾರ ನಂದೇ ಆದಮೇಲೆ ಉತ್ತರನೂ ನಾನೇ ಕೊಡ್ತೀನಿ. ದೇವಸ್ಥಾನದಲ್ಲಿ ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಿಜ. ಅಲ್ಲಿ ನೀವು ಯಾರೂ ಇರಲಿಲ್ಲ ಅಂತ ಬೇಜಾರಿದೆ ನನಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ಈಗ ಆಗಿರೋ ನಿಶ್ಚಿತಾರ್ಥದ ಬಗ್ಗೆ ನಂಗೊಂಚೂರು ಪಶ್ಚಾತ್ತಾಪ ಇಲ್ಲ ಅಪ್ಪ. ಅಕ್ಕ, ಇದು ನೀನೇನಾ? ನಾನು ವಿಕ್ಕಿ ಅವರಿಗೆ ಎಷ್ಟು ಸಲ ನೋವು ಕೊಟ್ಟಿದ್ದೀನೋ ಲೆಕ್ಕನೇ ಇಲ್ಲ. ಪ್ರತಿ ಸಲನೂ ಈ ಮನೆಯವ್ರಿಗೆ ಬೇಜಾರಾಗುತ್ತೆ, ಈ ಸಮಾಜ ತಪ್ಪು ತಿಳ್ಕೊಳ್ಳುತ್ತೆ ಅಂತ ತುಂಬ ಹಿಂಸೆ ಮಾಡಿಬಿಟ್ಟಿದ್ದೀನಿ. ಇವತ್ತು ನನ್ನ ಮನಸ್ಸು ಈ ಎಂಗೇಜ್ಮೆಂಟಿಗೆ ಒಪ್ಪಿರಲಿಲ್ಲ. ಯಾವಾಗ ವೇದಾಂತ್ ಬಾವ ವಿಕ್ಕಿಯವ್ರು ಕೂಡ ನಮ್ಮ ಕುಟುಂಬನೇ ಅಂತ ಅರ್ಥ ಮಾಡಿಸಿದ್ರು, ಆಗ ನಾನು ಒಪ್ಕೊಂಡ್ಬಿಟ್ಟೆ. ಹಾಗಂತ ನಾನು ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು ಅಂತಲೂ ನಂಗೆ ಅನ್ನಿಸ್ತಾ ಇಲ್ಲ ಅಪ್ಪ. ಯಾಕೆಂದರೆ ವಿಕ್ಕಿಯವ್ರನ್ನ ಪ್ರೀತಿಸ್ದಾಗಿಂದ ಎಷ್ಟೆಲ್ಲ ವಿಘ್ನಗಳು ಬಂದವು, ಎಷ್ಟೆಲ್ಲ ಸಮಸ್ಯೆ ಆಯಿತು, ನೀವೆಲ್ಲ ಎಷ್ಟು ಕಷ್ಟಪಟ್ರಿ, ಎಷ್ಟೆಲ್ಲ ಮನಸ್ತಾಪ ಆಯಿತು ಅಂತ ನಾನು ನೋಡಿದ್ದೀನಿ. ಇದರಲ್ಲೆಲ್ಲ ನಾನು ಒಂದು ಭಾಗ ಆದರೂ ಮೂಲೆಯಲ್ಲಿ ಸುಮ್ಮನೆ ನಿಂತುಬಿಟ್ಟಿದ್ದೆ.
ನಾನು ಸ್ವಾರ್ಥಿ ಆದ್ನೋ ಭಯ ಪಟ್ನೋ ಆಸೆ ಪಟ್ನೋ ಯಾವುದು ನನಗೆ ಗೊತ್ತಿಲ್ಲ. ಆದರೆ ನಿಶ್ಚಿತಾರ್ಥ ಮಾಡ್ಕೊತೀನಿ ಅಂತ ನಿರ್ಧಾರ ಮಾಡಿದೆ. ಇದಕ್ಕೆಲ್ಲ ಹೊಣೆ ನಾನೇ. ಇದರಲ್ಲಿ ವಿಕ್ಕಿ ಅವ್ರದ್ದಾಗಲಿ ವೇದಾಂತ್ ಭಾವಂದಾಗಲಿ ಅಮ್ಮದಾಗಲಿ ಯಾರ್ದು ತಪ್ಪಿಲ್ಲ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಅಥವಾ ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ. ನೀವೇನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋಕ್ಕೆ ನಾನು ತಯಾರಾಗಿದ್ದೀನಿ ಅಪ್ಪ. ಇಷ್ಟು ದಿನ ನಡೆದ ಘಟ್ಟೆಗಳು ನನ್ನನ್ನು ಪದೇ ಪದೇ ಪರೀಕ್ಷೆ ಮಾಡ್ತಾಯಿದ್ವು. ಆದರೆ ಕಡೆಗೆ ಎಲ್ಲಿ ನೀನು ವಿಕ್ರಾಂತನಿಂದ ದೂರ ಆಗೋಕ್ಕೆ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿತ್ತು. ಆಗ ನಾನು ತುಂಬ ಹೆದರಿದ್ದೆ, ಕುಸಿದಿದ್ದೆ, ಆದರೆ ತೋರಿಸ್ಕೊಂಡಿರಲಿಲ್ಲ. ಆವತ್ತು ನಾನು ಇನ್ನೊಂದು ತಿಂಗಳಲ್ಲಿ ನಿಶ್ಚಿತಾರ್ಥ ನಡೀದೇ ಇದ್ದರೆ ಈ ಸಂಬಂಧ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದು ನಿನ್ನ ಮನಸ್ಸಲ್ಲಿ ಹಾಗೆ ಉಳಿದಿತ್ತು ಅನಿಸುತ್ತೆ. ಅದಕ್ಕೆ ನೀನು ಹೀಗೆ ಮಾಡಿದ್ದು ಅಲ್ವಾ? ಕಾರಣ ಏನೇ ಇರಲಿ ರೀ, ಅವ್ರು ಮಾಡ್ಕೊಂಬಂದಿರೋದು ಸರಿನಾ? ಮದುವೆ ಆಗಿಲ್ಲ ಪರಿ. ನನಗೆ ನೀನು ನಿನಗೆ ನಾನು ಅಂತ ದೇವ್ರ ಸನ್ನಿಧಾನದಲ್ಲಿ ತಮ್ಮ ಬಾರ್ಗೆಯವ್ರ ಎದುರು ಒಂದು ವೃತ್ತ ರಚಿಸ್ಕೊಂಡಿದ್ದಾರೆ. ಹಾಗಾದರೆ ಈಗ ಆಗಿರೋದ್ರ ಬಗ್ಗೆ ನಿಮ್ಗೇನು ಬೇಜಾರಿಲ್ವಾ? ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಖಂಡಿತ ಅನ್ನಿಸ್ತಾ ಇದೆ, ಸಮಾಧಾನ ಅನ್ನಿಸ್ತಾ ಇದೆ. ಆರ್ತಿ ಚಿಕ್ಕವಳಿದ್ದಾಗಲಿ ನಾನು ತನಗೋಸ್ಕರ ತಾನು ಏನೂ ಮಾಡ್ಕೊಂಡಿಲ್ಲ. ನನ್ನ ಬಗ್ಗೆ, ನಿನ್ನ ಬಗ್ಗೆ, ತನ್ನ ತಂಗಿಯರ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ ತನ್ನ ಆಸೆ ಆಕಾಂಕ್ಷೆಗಳನ್ನು ದೂರ ಇಟ್ಟಿದ್ಲು. ಹಿರಿ ಮಗಳು, ಜವಾಬ್ದಾರಿ ಜಾಸ್ತಿ ಅಂತ ಎಲ್ಲ ಕಷ್ಟಗಳನ್ನು ನುಂಗ್ತಾ ಬಂದಿದ್ದಾಳೆ. ಆದರೆ ಇವತ್ತು ಮೊದಲನೇ ಸಲ ಎಲ್ಲ ಚಿಂತೆ ಬಿಟ್ಟು ಗಟ್ಟಿಯಾಗಿ ನಿಂತ್ಕೊಂಡು ಸಹಜವಾಗಿ ಯೋಚನೆ ಮಾಡಿ ತಗೊಂಡ ಮೊದಲನೇ ನಿರ್ಧಾರ ಇದು. ಹಾಗಿರುವಾಗ ನಾನು ಇದನ್ನು ಹೇಗೆ ವಿರೋಧಿಸಲಿ ಹೇಳು? ವಿರೋಧ ಅನ್ನೋದಕ್ಕಿಂತ ಹೇಗೆ ಬೆಂಬಲಿಸದೇ ಇರಲಿ ಹೇಳು? ನಿನ್ನೆ ರಾತ್ರಿ ಎಲ್ಲ ನೀವು ನನಗೆ ಬುದ್ಧಿ ಹೇಳಿದರೆ ನಿಜವಾದ ಅರ್ಥ ಏನು ಅಂತ ನನಗೀಗ ಗೊತ್ತಾಯ್ತು ರೀ. ನೀವು ಹೇಳಿದ ನಿಜ. ನೀನು ತುಂಬ ಒಳ್ಳೆಯವಳು, ಸಾಧು. ಆದರೆ ನಿನ್ನ ಮದುವೆ ಆದಮೇಲೆ ನಿನ್ನ ಗತಿ ಏನು ಅನ್ನೋ ಟೆನ್ಷನ್ನು ನನಗೆ ಯಾವಾಗಲೂ ಕಾಡ್ತಿತ್ತು. ಇಷ್ಟು ವರ್ಷದ ಥರ ನಿನ್ನ ಮುಂದಿನ ಜೀವನನೂ ಬೇರೆಯವ್ರ ಜೊತೆ ರಾಜಿ ಆಗೋದ್ರಲ್ಲೇ ಕಳೆದು ಹೋಗುತ್ತಲ್ಲ ಅಂತ ನನಗೆ ತುಂಬ ಚಿಂತೆ ಆಗಿತ್ತು. ಆದರೆ ಇವತ್ತು ಮೊದಲನೇ ಸಲ ನನಗೆ ಸ್ವಲ್ಪ ಧೈರ್ಯ ಬಂತು. ಸರಿ, ನಾವು ಹೊಡ್ತೀವಿ. ಅಲ್ಲೆಲ್ಲ ಹೇಗಿದೆಯಾ ಏನೋ ಕೇಳ್ಕೊಂಡು ಹೋಗ್ಬೋದಿತ್ತು ಅಲ್ವಾ? ಚಿಕ್ಕಮ್ಮ ಮನೆಯಿಂದ ಕಾಲ್ ಬಂದಿತ್ತು, ಅಲ್ಲೆಲ್ಲನೂ ಸರಿ ಹೋಗಿದೆ. ಅದಿತಿಯನ್ ಜೀವನ ಕರ್ಕೊಂಡು ಬರ್ಬೋದು ಅಂತ ವೇದಾಂತ್ ಕಾಲ್ ಮಾಡಿದರು. ಅಬ್ಬಾ, ಈಗ ಸಮಾಧಾನ ಆಯಿತು. ಎಲ್ಲಿ ಹೊಸ ರಾಮಣ ಶುರು ಆಗುತ್ತೋ ಅಂತ ಭಯ ಆಗಿತ್ತು ಸಾರ್ಥಕ್.
ಹೌದದ್ಕೆ ನನಗೂ ತುಂಬ ಭಯ ಆಗಿತ್ತು. ಅಪ್ಪ ಅಮ್ಮ ಒಪ್ಪಲ್ಲ, ದೊಡ್ಡ ಜಗಳನೇ ಆಗುತ್ತೆ, ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡಬೇಕೇನೋ ಅನಿಸಿತ್ತು. ನಾನು ಸೇಮ್ ಫೀಲಿಂಗಲ್ಲಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅಣ್ಣ ಅಲ್ಲಿದ್ದಾನೆ, ಎಲ್ಲ ಸರಿ ಮಾಡ್ತಾನೆ ಅನ್ನೋ ಧೈರ್ಯ ಇತ್ತು. ಈ ಅನಿಷ್ಟದ ವಿಲ್ಲೇನ್ ಮಾಡ್ತಿದ್ದಾವೆ? ದೊಡ್ಡಪ್ಪ, ನಾವು ಹೋಗಿ ಬರ್ತೀವಿ. ನೋ 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 ನೋ, ನೀವು ಇಲ್ಲಿಗೆ ಬರೋದೇ ಅಪರೂಪ, ಅಂಥದ್ರಲ್ಲಿ ಹೊರಟು ನಿಂತಿದ್ದೀರಲ್ಲ, ನಾನು ಕಳಿಸ್ಕೊಡಲ್ಲ. ಇವತ್ತು ನೀವಿಬ್ಬರು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೊರಡಿ ನಾನು ಸಂತೋಷವಾಗಿ ಕಳಿಸ್ಕೊಡ್ತೀನಿ. ಇಲ್ಲ ಮಾವ, ಇವಾಗ ಹೊರಡಲೇಬೇಕಾಗತ್ತೆ. ನೀನು ಯಾಕಮ್ಮ ಹೀಗೆ ಹೇಳ್ತಾ ಇದೆಯಾ? ಇರಿ ಅಂತ ಒತ್ತಾಯ ಮಾಡೋದ್ಬಿಟ್ಟು ಕಳಿಸ್ಕೊಡ್ತಾ ಇದೆಯಲ್ಲ. ಮಾವ ಅದೇನಾಯಿತು ಅಂದರೆ ಸಾರಿಪಾ, ನನ್ನ ಮಾತು ಕೇಳು ಸಾರಿಪಾ. ಆದ್ಯಾ ನೀವು ಬರೋದು ಸ್ವಲ್ಪ ಹೊತ್ತಾದ್ಮೇಲೆ ತಾನಾಗೆ ಸರಿ ಹೋಗ್ತಾಳೆ. ಎಂಥ ಕೆಲಸ ಆಗೋಯ್ತು ಆದ್ಯಾ, ನೀವೇ ಎಲ್ಲಾನು. ಅದನ್ನು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಮಾವ. ಇದನ್ನು ಹೀಗೆ ಬಿಟ್ಟಿದ್ರೆ ಎಂಗೇಜ್ಮೆಂಟ್ ಆಗಿರಲಿ, ಅವರಿಬ್ರು ಅವ್ರ ಪ್ರೀತಿನೂ ಕಳ್ಕೊಂಡ್ಬಿಡ್ತಿದ್ರು ಅನ್ನೋ ಹಂತಕ್ಕೆ ಹೋಗಿತ್ತು ಮಾವ. ಪರಿಮಳ ಇದನ್ನೆಲ್ಲ ಹ್ಯಾಕ್ ತಡ್ಕೊಳ್ತಾಳೋ ಏನೋ. ಮೊದಲೇ ಅವಳು ಹಾರ್ಟ್ ಸ್ವಲ್ಪ ವೀಕು. ನಾನು ಅಕ್ಕನ ಹತ್ರ ಮಾತಾಡಿದೆ ದೊಡ್ಡಪ್ಪ, ಅಮ್ಮ ಆರಾಮಾಗಿದ್ದಾಳೆ. ಹುಗ್ಗಿ ಪಾಯಸ ಮಾಡ್ತೀನಿ, ಸಂತೋಷದ ವಿಷಯ ಅಂತ ಅಂದ್ಲಂತೆ. ಇಸ್ ಇಟ್? ಜಸ್ಟ್ ಐ ಕಾಂಟ್ ಬಿಲೀವ್ ದಿಸ್. ಅಪ್ಪ, ನಾನು ಇವ್ರನ್ನ ಬಿಟ್ಟು ಬರ್ತೀನಿ, ನೀವು ಸ್ವಲ್ಪ ಸಾರಿಕಾಗಿ ಸಮಾಧಾನ ಮಾಡಿ. ಬಾವಾ, ನಾನು ನಿಮಗೆ ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಯಾವುದೋ ಒಂದು ರೀತಿಲಿ ನಾನು ನಿಮಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ. ನನ್ನಿಂದಾಗಿ ನೀವು ಇಷ್ಟೆಲ್ಲ ನೋಡೋ ಹಾಗಾಯಿತು, ಮಾಡೋ ಹಾಗಾಯಿತು. ನಾನು ಅವತ್ತೇ ಹೇಳಿದಾಗೆ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರೋಣ. ಸಂಬಂಧದಲ್ಲಿ ನೀನು ನನಗೆ ನಾದ್ನಿ ಆಗ್ಬೋದು, ಆದರೆ ನೀನು ಯಾವತ್ತು ವಿಕ್ರಾಂತ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯೋ ಅವತ್ತೇ ನೀನು ನನಗೆ ತಂಗಿ ಆಗ್ಬಿಟ್ಟೆ. ನಾನೀಗ ನಿನ್ನ ನಮ್ಮ ಮನೆಗೆ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ತೀನಿ. ಏನು ಮಾಡ್ತಿದ್ಯಾ ಆರ್ತಿ? ತಂಗಿ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಡೋಂಟ್ ವರಿ, ಆರಾಮಾಗಿರು. ವಿಕ್ರಾಂತ್, ಹೊರಡೋಣ. ಹೊರಡ್ಲೇಬೇಕಾಗ್ರಜ. ಈಗ ನಾವು ಇದನ್ನ ಮನೆಗೆ ಹೋಗಿ ಅಮ್ಮನಿಗೆ ಹೇಳಲೇಬೇಕು. ಅಮ್ಮ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋತಾರೆ ಅಂತ ನನಗೆ ಗೊತ್ತು. ಬಟ್ ಸ್ಟಿಲ್ ಸಮ್ಹೌ ನಾ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಮರಿಬೇಡ. ಓಕೆ, ಗಾಟ್ ಇಟ್. ಬಟ್ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ನಾನು ಇವ್ರ ಹತ್ರ ಪ್ರೈವೇಟಾಗಿ 5 ನಿಮಿಷ ಮಾತಾಡಬೇಕು. ಸರಿ, ನಿನ್ನ ಮನೆಗೆ ಹೋಗಿರು. ಅವ್ರು ಇನ್ನೊಂದು ಅರ್ಧ ಗಂಟೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲೇ ಕಾರಲ್ಲಿ ಇರ್ತೇನೆ. ಆ ಥರ ನೋಡಬೇಡ. ನಾನೇನು ಮಿಸ್ಸಾಗಿ ಕೈ ಇಟ್ಕೊಂಡಿಲ್ಲ. ನೀನು ನೋಡಿದೆ ಅಂತ ಕೈ ತೆಗೆದು ಚಿನ್ನ ಬ್ಯಾವ ಮಾಡಲ್ಲ.